ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2025 ನವಂಬರ್ ತಿಂಗಳದ ಮೀನರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ವೀಕ್ಷಕರೇ, ಮೀನರಾಶಿಯಲ್ಲಿ ಅಧಿಪತಿ ಗುರು, ಹಾಗೆ ಮೀನರಾಶಿಯಲ್ಲಿ ಕೂಡ ಶನಿ ಸ್ಥಾನವನ್ನು ಅಲಂಕರಿಸ್ತಕ್ಕಂಥದ್ದು. ಇನ್ನು ಕರ್ಕಾಟಕ ರಾಶಿಯಲ್ಲಿ ಗುರು, ಹಾಗೆ ಸಿಂಹದಲ್ಲಿ ಕೇತು ಅಥವಾ ತುಲಾ ಶುಕ್ರ, ಹೀಗೆ ವೃಶ್ಚಿಕದಲ್ಲಿ ಪಂಚಗ್ರಹ ಯೋಗ, ಹಾಗೆ ಕುಂಭ ರಾಹು, ಹೀಗೆ ಇವೆಲ್ಲವೂ ಕೂಡ ಗೋಚಾರದಲ್ಲಿ ಇರತಕ್ಕಂತಹ ಫಲಾಫಲಗಳು ಹೇಳತಕ್ಕಂಥದ್ದು. ಇನ್ನು ಯೋಗಗಳು ಹೇಗಿದೆ ಹೇಳತಕ್ಕಂಥ ಕೂಡ ನಾವು ಚಿಂತನೆಯನ್ನು ಮಾಡಲೇಬೇಕು. ಇಲ್ಲಿ ಲಾಭಾಧಿಪತಿ ಯೋಗ, ಲಾಭವನ್ನು ಕೊಡ್ತಕ್ಕಂಥವನು, ಧನವನ್ನು ಕೊಡ್ತಕ್ಕಂಥವನು, ವಿದ್ಯೆಯನ್ನು ಕೊಡ್ತಕ್ಕಂಥವನು, ಹಾಗೆ ಒಳ್ಳೆಯ ಸುಖಕರವಾಗಿರ್ತಕ್ಕಂಥ ಸಂಸಾರ ಬದುಕುಗಳನ್ನು ಕೊಡ್ತಕ್ಕಂತಹ ಒಂದು ಯೋಗ ಗುರುವಿನ ಮಹಾಕೃಪೆಯಿಂದ ಆಗತಕ್ಕಂಥದ್ದು ಮೀನರಾಶಿಯವರಿಗೆ. ಒಂದು ಬಲಿಷ್ಠವಾಗಿರ್ತಕ್ಕಂತಹ ಯೋಗ ಅಂತಲೇ ಕೂಡ ಕರೀಬಹುದು. ವೀಕ್ಷಕರೇ, ಬಹಳ ದಿನದಿಂದ ನಿಮ್ಮ ಮನಸ್ಸಿಗೆ ಒಂದು ಅದ್ಭುತ ಆಲೋಚನೆ ಮೂಡಿ ಬರ್ತಾ ಇರತಕ್ಕಂಥದ್ದು. ಒಂದು ಮನೆಯನ್ನು ತೆಗೆದುಕೊಳ್ಳಬೇಕು, ಒಂದು ಸೈಟನ್ನು ಮಾಡ್ಕೊಳ್ಬೇಕು, ಅಥವಾ ಮನೆ ತಗೊಳ್ಳಿಕ್ಕೆ ಇಟ್ಟಿರ್ತಕ್ಕಂಥ ದುಡ್ಡು ಖರ್ಚಾಗಿ ಹೋಗಿದೆ, ಸೈಟ್ ತೊಗೊಳ್ಳಿಕ್ಕೆ ಇಟ್ಟಿರ್ತಕ್ಕಂಥ ದುಡ್ಡು ಕೂಡ ಖರ್ಚಾಗಿ ಹೋಗ್ತಾ ಇದೆ. ಏನು ಮಾಡೋದು? ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆಗ್ತಾ ಇಲ್ಲಲ್ಲ ಹೇಳತಕ್ಕಂಥದ್ದು. ನಿಮ್ಮ ಪ್ರಯತ್ನವೆಲ್ಲವೂ ಕೂಡ ನೀವು ಮಾಡುವಂತಹ ಪ್ರಯತ್ನವನ್ನೇ ನಿಲ್ಲಿಸಿ ಬಿಟ್ಟಿದ್ದೀರಿ ಅಂತ ಕೂಡ ಹೇಳುತ್ತೆ. ಆದರೆ ಈ ನವಂಬರ್ ತಿಂಗಳಲ್ಲಿ ಈ ಯೋಗ ನಿಮ್ಮನ್ನು ಹುಡುಕಿಕೊಂಡು ಬಂದು ಭೂಯೋಗ, ಹಾಗೆ ಧನಯೋಗ, ಒಳ್ಳೆಯ ಒಂದು ವ್ಯವಹಾರದಲ್ಲಿ ಉತ್ತಮ ಲಾಭವನ್ನು ಕೊಡ್ತಕ್ಕಂಥದ್ದು ಅದೃಷ್ಟ ನಿಮಗೆ ಒಲಿದು ಬರುತ್ತೆ ಎಂದು ಕೂಡ ಹೇಳುತ್ತೆ. ಇನ್ನು ಇದರ ಜೊತೆಗೆ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ವಿದೇಶದಲ್ಲಿ ವ್ಯಾಸಂಗ ಮಾಡ್ತಕ್ಕಂಥದ್ದು, ಅನೇಕ ಥರದ ಸಮಸ್ಯೆಗಳಿಂದ ಹೊರಗಡೆ ಬಂದು ಕೆಲಸಗಳನ್ನು ಮಾಡ್ತಿರ್ತಾರೆ, ತುಂಬ ಕಷ್ಟಪಡ್ತಾ ಇರ್ತಾರೆ. ಒಳ್ಳೆಯ ಉದ್ಯೋಗ ಸಿಗಬೇಕು, ಒಳ್ಳೆಯ ವ್ಯವಹಾರ ಆಗಬೇಕು, ಹಾಗೆ ನಿಮ್ಮದೊಂದು ಕನಸಿರುತ್ತೆ, ನಮ್ಮ ಮಕ್ಕಳು ವಿದೇಶದಲ್ಲಿದ್ದು, ಮಗಳು, ಅಳಿಯ, ಮಗ, ಸೊಸೆ ವಿದೇಶದಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿಕೊಂಡು ಒಂದು ಮನೆಯನ್ನು ತೆಗೆದುಕೊಂಡು ಸಂತೋಷವಾಗಿರಬೇಕು ಹೇಳತಕ್ಕಂಥದ್ದು. ಅದೆಲ್ಲೋ ಒಂದು ಕಡೆ ನಿಮಗೆ ಮಾನಸಿಕವಾಗಿರ್ತಕ್ಕಂಥ ನೋವು ನಿಮಗೆ ಆಗ ಕಾಡ್ತಾ ಇರ್ತಕ್ಕಂಥದ್ದು. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ವಿದೇಶದಲ್ಲಿ ಮನೆ ತಗೊಳ್ಳಿಕ್ಕಾಗ್ತಾ ಇಲ್ಲ, ಕೈಯಲ್ಲಿ ಹಣ ನಿಲ್ತಾ ಇಲ್ಲ. ಅದೇ ವಿದೇಶದಲ್ಲಿ ಬಾಡಿಗೆಯನ್ನು ಕಟ್ಟುವಂಥ ಹಣವನ್ನೇ ಮನೆಯನ್ನು ತಗೊಂಡು ಅದರಲ್ಲಿ EMI ಥರ ಬ್ಯಾಂಕಿಗೆ ಲೋನ್ ಕಟ್ಕೊಂಡು ಹೋಗ್ಬೋದಲ್ಲ, ಈ ಥರ ನಾನಾ ಥರದ ವಿಚಾರಗಳನ್ನು ಮಾಡ್ಕೊಂಡಿರ್ತೀರಿ. ಆದರೆ ಅದು ಕಾರ್ಯಪ್ರವೃತ್ತಿಗೆ ಆಗಲಿಕ್ಕಾಗ್ತಾ ಇಲ್ಲ. ಮಕ್ಕಳಿಗೆ ಸಂತಾನ ಭಾಗ್ಯ ಆಗಬೇಕು, ಸಂತಾನ ಯೋಗ ಬರಬೇಕು, ಹೀಗೆ ಈ ಥರದ ಒಂದಷ್ಟು ಆಲೋಚನೆಗಳೆಲ್ಲವೂ ಕೂಡ ಬರ್ತಾ ಇರುತ್ತೆ. ಇನ್ನು ಹೋಟೆಲ್ ಉದ್ಯಮ ವ್ಯವಹಾರ ಇರ್ಬೋದು, ಕಾಂಡಿಮೆಂಟ್ಸ್ ಇರ್ಬೋದು, ತಂಪಾದ ಪಾನೀಯ ವ್ಯವಹಾರ ಕ್ಷೇತ್ರದಲ್ಲಿ ಗುರು ಶುಕ್ರ ಸಮಾಗಮ ಹೇಳ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಇರತಕ್ಕಂಥದ್ದು. ಅಷ್ಟೇ ಅಲ್ಲ, ಇನ್ನು ವಿಶೇಷ ಏನಪ್ಪ ಅಂತ ಕೇಳಿದರೆ ತೀರ್ಥಕ್ಷೇತ್ರ ದರ್ಶನ ಮಾಡ್ತಕ್ಕಂಥದ್ದು, ಗುರುವಿನ ದರ್ಶನ ಮಾಡ್ತಕ್ಕಂಥದ್ದು, ಹಾಗೆ ಮನೆಯಲ್ಲಿರ್ತಕ್ಕಂತಹ ಹಿರಿಯವರನ್ನು ಕರೆದುಕೊಂಡು ಯಾತ್ರೆಯ ದರ್ಶನಗಳನ್ನು ಮಾಡ್ತಕ್ಕಂಥದ್ದು, ಶಿರಡಿ ಸಾಯಿಬಾಬಾ ದರ್ಶನವನ್ನು ಮಾಡ್ತಕ್ಕಂಥ, ಹೀಗೆ ಅನೇಕ ಯೋಗಗಳು, ಪ್ರಯಾಣಗಳು ಕೂಡ ಸುಖಕರವಾಗಿ ನಿಮ್ಮದು ಯಶಸ್ಸಾಗತ್ತೆ ಅಂತ ಕೂಡ ಹೇಳ್ತೇನೆ. ಹಾಗೆ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ವ್ಯವಹಾರದಲ್ಲಿ ಲಾಭ ಕೂಡ ಸಿಗತ್ತೆ, ಕಮಿಷನ್ ಸಿಗತ್ತೆ. ಇದರಲ್ಲಿ ಕೂಡ ನಿಮ್ಮ ವ್ಯವಹಾರ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಹೇಳ್ತಕ್ಕಂಥದ್ದು. ವಿದೇಶಿಯ ವ್ಯವಹಾರ,
ವಿದೇಶದಲ್ಲಿ ಹಣ ಹೂಡಿಕೆ ಇರತಕ್ಕಂಥದ್ದು, ಹೀಗೆ ಹಲವು ರೀತಿಯ ವ್ಯವಹಾರದಲ್ಲಿ ಕೂಡ ಲಾಭ ಉಂಟಾಗತ್ತೆ. ಇನ್ನು ಕಬ್ಬಿಣದ ವ್ಯವಹಾರ, ಮನೆ ಕಟ್ಟಡ ಸಾಮಗ್ರಿಗಳು ಅಥವಾ ದಿನನಿತ್ಯ ದಿನಗೂಲಿ ನೌಕರರ ವ್ಯವಹಾರ, ಆಟೋ ಚಾಲಕರು, ಬಸ್ ಚಾಲಕರು, ಹೀಗೆ ಈ ಥರದ ಒಂದಷ್ಟು ವ್ಯವಹಾರದಲ್ಲಿ ಕೂಡ ಹೆಚ್ಚು ಲಾಭವನ್ನು ಪಡೀಲಿಕ್ಕೆ ಸಾಧ್ಯವಾಗುತ್ತೆ. ವೀಕ್ಷಕರೇ, ಇನ್ನು ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಸಮಸ್ಯೆಗಳಿರುತ್ತೆ. ನಿಮ್ಮ ಮಕ್ಕಳು ವಿದೇಶದಲ್ಲಿ ಕೆಲಸಗಳನ್ನು ಮಾಡ್ತಿರ್ತಾರೆ, ಅವರಿಗೆ ವಿವಾಹ ಆಗ್ತಾ ಇಲ್ಲ, ಅಥವಾ ಒಳ್ಳೆಯ ಸಂಬಳ ಸಿಗುತ್ತಿಲ್ಲ, ಎಷ್ಟೇ ಕಷ್ಟಪಟ್ಟರೂ ಕೂಡ ವೇತನ ಪಡೀಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ, ಹೀಗೆ ಈ ಥರದ ಒಂದಷ್ಟು ಸಮಸ್ಯೆಗಳು ನಿಮ್ಮಲ್ಲಿ ಕಾಡ್ತಾ ಇದ್ದರೆ ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತು, ಭಾವಚಿತ್ರ ಇದನ್ನೆಲ್ಲ ನಮಗೆ ವಾಟ್ಸಪ್ ಮೂಲಕ ಕಳಿಸಿ ಏನೆಂಬುದನ್ನು ಪರಿಶೀಲನೆ ಮಾಡಲಾಗುತ್ತೆ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.